ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 23ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ತನ್ವಿ ಆದಿ ಹತ್ರ ಬರ್ತಾಳೆ, ಅಳ್ತಾ ಇರ್ತಾಳೆ. ಅವಾಗ ಆದಿ, ಯಾಕಮ್ಮ ತನ್ವಿ ಅಳ್ತಾ ಇದೆಯಾ, ಏನು ವಿಷಯ ಅಂತ ಹೇಳು ಅಂತಂದಾಗ, ಏನಿಲ್ಲ ಅಂಕಲ್ ಅಂದ. ಏನು ಹೇಳಬೇಕು, ಮೀಟ್ ಮಾಡಬೇಕು ಅಂತ ಹೇಳ್ದಲ್ಲಮ್ಮ, ಅದೇನು ಅಂತ ಹೇಳು ಅಂತಂದ್ಬಿಟ್ಟು ಆದಿ ಕೇಳ್ತಾರೆ. ಅಂಕಲ್ ನಾನು ನಿಮ್ಮನ್ನೊಂದು ಕೇಳ್ತೀನಿ, ನಡೆಸ್ಕೊಡ್ತೀರಾ ಅಂತ ಕೇಳ್ತಾಳೆ. ಹಾಂ ಕೇಳು ತನ್ವಿ, ನನ್ನ ಕೈಲಾದರೆ ನಾನು ನಡೆಸ್ಕೊಡ್ತೀನಿ. ಅಳಬಾರ್ದು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಮಾಡೋದು, ನಿನ್ಗೆ ಏನೇ ಪ್ರಾಬ್ಲಮ್ ಆದರೂ ನಿನ್ನ ಜೊತೆಗೆ ನಾನಿರ್ತೀನಿ, ಅಳಬಾರ್ದು ಅಂತ ಹೇಳ್ಬಿಟ್ಟು ಆದಿ ಏನು ಮಾಡ್ತಾರೆ, ಆ ಕಣ್ಣನ್ನು ಕರ್ಚೀಫಿಂದ ಕಣ್ಣೀರು ಒರೆಸ್ತಾರೆ. ಅವಾಗ ಅಂಕಲ್ ಅದು ಅಂದಾಗ, ಹೇಳಮ್ಮ ಏನು ಅಂತ ಹೇಳು. ಅಂಕಲ್ ನನಗೆ ಪಪ್ಪ ಅಂದರೆ ತುಂಬಾ ಇಷ್ಟ ಅಂಕಲ್, ಆದರೆ ನಮ್ಮ ಪಪ್ಪ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂಕಲ್. ನಮ್ಮ ಪಪ್ಪ ಒಳ್ಳೆಯವರು ಅಂತಲೂ ನಾನು ಹೇಳ್ತಾ ಇಲ್ಲ. ಅಮ್ಮಂಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ಪಪ್ಪ ಕೆಟ್ಟವರು ಅಂತಲೇ ನನಗೂ ಗೊತ್ತು ಅಂಕಲ್. ಆದರೆ ಅಪ್ಪನ ಪರಿಸ್ಥಿತಿಲಿ ನೋಡ್ಕೊಂಡು ಬಂದಮೇಲೆ ಪಪ್ಪನ ಬಗ್ಗೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅಂಕಲ್. ನನಗೆ ಪಪ್ಪ ಅಂದರೆ ತುಂಬ ಇಷ್ಟ ಅಂಕಲ್. ಪಪ್ಪ ನಮ್ಮ ಜೊತೆ 15 ವರ್ಷ ಇದ್ದರು ಅಂಕಲ್, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಆ ಶ್ರೇಷ್ಠ ಆಂಟಿ ಬಂದಮೇಲೆ ಪಪ್ಪ ಆ ಥರ ಬದಲಾಗಿದ್ದ ಅಂಕಲ್. ಪಪ್ಪ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಪಪ್ಪ ಆ ಥರ ಇರೋದು ನಂಗೆ ನೋಡೋಕ್ಕಾಗ್ತಿಲ್ಲ, ಪ್ಲೀಸ್ ಅಂಕಲ್ ಅಂದಾಗ. ಸರಿ ಏನು ಮಾಡಬೇಕು ತನ್ವಿ ನಾನು ಇವಾಗ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಅಂಕಲ್ ಅಂದಾಗ, ಹೇಳಮ್ಮ ಪರವಾಗಿಲ್ಲ ಹೇಳು ಅಂದಾಗ. ಅಂಕಲ್ ಪ್ಲೀಸ್ ನನ್ನ ಪಪ್ಪನ ಬಿಡಿಸ್ತೀರಾ ಅಂದಾಗ. ತನ್ವಿ ಪ್ಲೀಸ್ ಅಂಕಲ್, ನಿಮಗೂ ನಮ್ಮ ಪಪ್ಪನ ಕಂಡ್ರೆ ಬೇಜಾರಿರ್ಬೋದು, ಆದರೆ ನಂಗೆ ಪಪ್ಪನಿಗೆ ನನ್ನ ಕಂಡ್ರೆ, ನನಗೆ ಪಪ್ಪನ ಕಂಡ್ರೆ ಪಪ್ಪಂಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂಕಲ್. ಪ್ಲೀಸ್ ಅಂಕಲ್ ನನ್ನ ಪಪ್ಪನ ಬಿಡಿಸ್ತೀರಾ, ಹಂಗಂತ ನನಗೆ ಪ್ರಾಮಿಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತನ್ವಿ ಕೈ ಕೇಳ್ತಾಳೆ, ಭಾಷೆ ಕೇಳ್ತಾಳೆ. ಅವಾಗ ಕೈ ಇಟ್ಬಿಟ್ಟು ಭಾಷೆ ಕೇಳ್ತಾಳೆ. ಅವಾಗ ಆದಿ ಅವ್ರು ಏನು ಮಾಡ್ತಾರೆ, ಸರಿ ತನ್ವಿ ನೀನು ಖುಷಿಯಾಗಿರ್ತೀಯ ಅಂದರೆ ನಾನು ಮಾಡ್ತೀನಿ ತನ್ವಿ, ನಿಮ್ಮ ಅಪ್ಪ ನಾನು ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಭಾಷೆ ಕೊಡ್ತಾರೆ ತನ್ವಿಗೆ ಆದಿ. ಥ್ಯಾಂಕ್ಸ್ ಅಂಕಲ್, ತುಂಬ ಥ್ಯಾಂಕ್ಸ್ ಅಂಕಲ್ ಅಂತ ತನ್ವಿ ಹೋಗಿ ಅದನ್ನ ತಗೊಂಡು ಖುಷಿ ಪಡ್ತಾಳೆ. ಆದಿ, ಪರವಾಗಿಲ್ಲಮ್ಮ ನೀನು ಖುಷಿಯಾಗಿರೋ, ಅಳಬಾರ್ದು ಆಯಿತಾ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂಕಲ್, ಥ್ಯಾಂಕ್ಸ್ ಅಂಕಲ್ ಅಂತ ಅಂದ್ಬಿಟ್ಟು ಅಂತಾಳೆ. ಈ ಕಡೆ ಏನಾಗುತ್ತೆ, ಸೆಲ್ಲಲ್ಲಿ ತಾಂಡವ ಜೊತೆ ಇನ್ನೊಬ್ರು ಇರ್ತಾರಲ್ಲ, ಕೆಂಚ ಅಂತ, ಅವ್ರಿಗೆ ಒಬ್ಬರು ಲಾಯರ್ ಬರ್ತಾರೆ. ಬಂದ್ಬಿಟ್ಟು, ಸರ್ ಬೇಲ್ ತಂದಿದ್ದೀನಿ ತೊಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಸೈನ್ ಮಾಡ್ತಿರ್ತಾರೆ. ಅವಾಗ ತಾಂಡವ, ನೋಡ್ದಾ ನಾನು ಬೇಲ್ ಬಂದಿದೆ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾರೆ. ಅವಾಗ ಕೆಂಚ ಅನ್ನೋರು, ನಿಂದಲ್ಲಪ್ಪ ಅದು ನಂದು, ನನ್ನ ಕಡೆ ಲಾಯರ್ ಅವರು, ನಾನೀಗ ಹೊರಗಡೆ ಹೋಗ್ತಾಯಿದ್ದೀನಿ, 30,000 ಕೊಡೋದು ಮರಿಬೇಡ ಅಂದಾಗ, ಇಲ್ಲಪ್ಪ ನಾನು ಹೊರಗಡೆ ಹೋಗಿದ ತಕ್ಷಣ ನಿನ್ನ ಅಕೌಂಟ್ಗೆ ಹಾಕ್ತೀನಿ ಬಿಡು ಅಂತ ತಾಂಡವ ಹೇಳ್ತಾರೆ. ಹಾಕಿಲ್ಲ ಅಂದರೆ ಅಷ್ಟೇ, ನಾನೇನು ಸುಮ್ಮನೆ ಬಿಡೋ ಅಂತವನಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ, ನಾನು 30,000 ನನಗೆ ಬಂದುಬಿಡ್ಬೇಕು, ಅರ್ಥ ಆಯ್ತಾ, ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟ್ರಿಗೆ ಲಾಯರು ಇದು ಪೇಪರ್ ಕೊಟ್ಬಿಟ್ಟು, ಬೇಲ್ ಪೇಪರು, ಸರಿ ಸರ್ ಪ್ರೊಸೀಜರ್ ಎಲ್ಲ ಸರಿಗಿದೆ ರೀ, ಕೆಂಚನ್ ರಿಲೀಸ್ ಮಾಡಿರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಪೊಲೀಸು ಕೆಂಚನ್ ರಿಲೀಸ್ ಮಾಡ್ತಾರೆ. ಆವಾಗ ಕೆಂಚ ಈಚೆ ಬಂದು, ಬರ್ತೀನಿ ಸರ್ ಅಂದರೆ, ಹೋಗೋ ಅಂತ ಅಂದ್ಬಿಟ್ಟು ಅಂತಾರೆ ಇನ್ಸ್ಪೆಕ್ಟ್ರು. ಆಮೇಲೆ ಸರಿ ಅಂದ್ಬಿಟ್ಟು ತಾಂಡವ ಯೋಚನೆ ಮಾಡ್ಕೊಂಡು, ಈ ಶ್ರೇಷ್ಠ ನಿನ್ನೆ ಓದ್ಲು ಬೇಲ್ ತರ್ತೀನಿ ಅಂತ ಇನ್ನೂ ಬರಲಿಲ್ಲ, 2 ದಿವಸ ಬೇಕಾ, ನಾನು ಇಲ್ಲಿ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಹೇಳು ಗೊತ್ತಿಲ್ವಾ, ಬಂದು ಬೇಲ್ ಕೊಟ್ಬಿಟ್ಟು ನಾನು ಬಿಡ್ಸ್ಕೊಂಡು ಹೋಗ್ಬೇಕು ಅಂತ ಶ್ರೇಷ್ಠ ಏನು ಮಾಡ್ತಿದ್ದಾಳು ಏನೋ ಛೆ ಅಂತ ಅಂದ್ಬಿಟ್ಟು ಅನ್ಕೊತಿರ್ತಾರೆ. ಅಲ್ಲಿ ಇನ್ನೊಬ್ಬರು ಲಾಯರ್ ಬರ್ತಾರೆ. ಬಂದಿದ ತಕ್ಷಣ, ಸರ್ ತೊಗೊಳ್ಳಿ ಸರ್ ಪ್ರೊಸೀಜರ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಲಾಯರು ಇನ್ಸ್ಪೆಕ್ಟ್ರಿಗೆ ಒಂದು ಬೇಲ್ ಪೇಪರ್ ಕೊಡ್ತಾರೆ. ಅವರೆಲ್ಲ ನೋಡ್ಬಿಟ್ಟು, ಇವ್ರು ಯಾರನ್ನು ಬಿಡ್ಸೋಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ, ನನ್ನಂತೂ ಯಾರೂ ಬಿಡ್ಸ್ಕೊಂಡು ಹೋಗೋಕೆ ಬರೋಲ್ಲ ಛೆ ಅಂತ ಅಂದ್ಬಿಟ್ಟು ಅನ್ಕೊತಿರ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ, ರೀ ತಾಂಡವ್ ರಿಲೀಸ್ ಮಾಡಿರಿ ಅಂತ ಅಂದ್ಬಿಟ್ಟು ಅಂತಾರೆ. ಓ ನನಗೇನಾ, ಅಯ್ಯೋ ನನಗೇನೆ ಶ್ರೇಷ್ಠ ಕಳಿಸಿದಾಳೆ ಅನಿಸುತ್ತೆ, ಯಾರೋ ಒಳ್ಳೆ ಲಾಯರ್ ಬಂದಿದ್ದಾರಪ್ಪ, ಮೊದಲು ಇಲ್ಲಿಂದ ಆಚೆ ಹೋಗಬೇಕು, ನಾನು ಕಷ್ಟಪಟ್ಟು ಸಾಕಾಗ್ಬಿಟ್ಟಿದೆ ನನಗೆ ಅಂತ ತಾಂಡವ್ ಅನ್ಕೊತಿರ್ತಾರೆ. ಸರಿ ಅಂದ್ಬಿಟ್ಟು, ಬನ್ನಿರಿ ತಾಂಡವ್ ಅಂತ ಅಂದ್ಬಿಟ್ಟು ಈಚೆ ಬಿಡ್ತಾರೆ ಅವ್ರನ್ನ. ಬಂದು ಸೈನ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅವಾಗ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಶ್ರೇಷ್ಠ ಬೇಗ ನಿಮಗೆ ಹೇಳ್ಬಿಟ್ಟು ಬಿಡಿಸಿದ್ಲಲ್ವ, ನಮ್ಮ ಶ್ರೇಷ್ಠ ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾರೆ. ಅವಾಗ ಲಾಯರು, ಶ್ರೇಷ್ಠನಾ ಯಾರದು ಅಂದಾಗ, ನನ್ನ ವೈಫು ಸರ್ ಅಂದಾಗ, ಇಲ್ಲ ನನಗೆ ಯಾವ ಶ್ರೇಷ್ಠನೋ ಗೊತ್ತಿಲ್ಲ, ನನಗೆ ಅವ್ರು ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಲಾಯರ್ ಹೇಳ್ತಾರೆ. ಅವಾಗ ಮತ್ತೆ ನನ್ನನ್ನು ಬಿಡಿಸಿದ್ದು ಅಂದಾಗ, ಹೊರಗಡೆ ಕಾರ್ ಹತ್ರ ಇದ್ದಾರೆ, ಹೋಗಿ ನೋಡಿ ನೀವು, ಅವ್ರು ನಿಮ್ಮನ್ನು ಬಿಡಿಸಿರೋದು ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ತಾಂಡವ ಓಡ್ಬಂದು ನೋಡೋಷ್ಟರಲ್ಲಿ ಅಲ್ಲಿ ತನ್ವಿ ಆದಿ ನಿಂತಿರ್ತಾರೆ. ಅಯ್ಯೋ ಇವನು ನಾನು ಬೇಲ್ ಕೊಟ್ಟು ಬಿಡಿಸಿದ್ದು, ಇವ್ನು ಬಿಡಿಸ್ತಾನೆ ಅಂತ ಗೊತ್ತಿದ್ರೆ ನಾನು ಇನ್ನೂ 2 ದಿವಸ ಬೇಕಾದ್ರೆ ಅಲ್ಲೇ ಇರ್ತಿದ್ದೆ, ನಾನು ಯಾಕನ ಬಂದೋ ಅಂದ್ಕೊಂಡು, ಏನು ಮಿಸ್ಟರ್ ಆದೀಶ್ವರ್ ಕಾಮತ್ ನೀವಿಲ್ಲಿ ಅಂತ ಅಂದಾಗ, ಪಪ್ಪ ಅಂಕಲೇ ನಿಮಗೆ ಬೇಲ್ ಕೊಡಿಸಿದ್ದು ಪಪ್ಪ, ನಾನು ಅಂಕಲ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಅಂತ ತನ್ವಿ ಹೇಳ್ತಾಳೆ. ಅವಾಗ ತಾಂಡವ್, ಓಹೋ ಅಪ್ಪ ಅರೆಸ್ಟ್ ಮಾಡಿಸೋದಂತೆ, ಮಗ ಬೇಲ್ ಕೊಡಿಸೋದಂತೆ, ವಾ ಎಂಥ ಫ್ಯಾಮಿಲಿ ನಿಮ್ಮದು, ಅಲ್ಲ ನೀನು ಬಂದಮೇಲೆ ನನ್ನ ಜೀವನ ಹಿಂಗಾಗೋಗಿದ್ದು, ನನ್ನ ಮಕ್ಳಿಗೆ ನಾನು ಕಂಡ್ರೆ ಎಷ್ಟು ಪ್ರೀತಿ ಇತ್ತು, ನೀನು ಬಂದಮೇಲೆ ಎಲ್ಲ ಹಾಳಾಗೋಯ್ತು. ಆ ಮುಸುರೆ ತಿಕ್ಕೊಂಡು ಬಿದ್ದಿದ್ಲು ಭಾಗ್ಯ, ಅವಳನ್ನ ಕರ್ಕೊಂಡೋಗಿ ನೀನು MD ಪೋಸ್ಟಲ್ಲಿ ಕೂರಿಸ್ಬಿಟ್ಟು ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ MD ಮಾಡಿದೆ, ಆವಾಗಲೇ ಅವಳಿಗೆ ಹೆಚ್ಕೊಂಡಿದ್ದು ಜಂಬ. ಆಮೇಲೆ ಎಲ್ಲರಿಗೂ ಭಾಗ್ಯ ಅನ್ನಂಗೆ ಮಾಡಿದೆ ನೀನು ಸಪೋರ್ಟಿಂದನೇ ಅವಳು ಅಷ್ಟೆಲ್ಲ ಮೆರೆದಿದ್ದು. ನೀನಿಲ್ಲ ಅಂದಿದ್ರೆ ನಮ್ಮ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು, ನೀನು ಬಂದಮೇಲೆ ನಮ್ಮ ಲೈಫ್ ಹಿಂಗಾಗಿದ್ದು. ಮತ್ತು ನನ್ನನ್ನು ಬಿಸ್ನೆಸ್ಗೆ ಪಾರ್ಟ್ನರ್ ಹೇಗೆ ಅಂತ ಕರ್ಕೊಂಡು ನನ್ನ ಪ್ಲ್ಯಾನೆಲ್ಲ ಮಾಡಿಕೊಂಡು, ನನ್ನ ಪ್ಲ್ಯಾನೆಲ್ಲ ನಿನ್ನ ಬಿಸ್ನೆಸ್ಗೆ ಉಪಯೋಗಿಸ್ಕೊಂಡು ಕೊನೆಗೆ ನನ್ನನ್ನೇ ಬಿಸ್ನೆಸ್ಸಿಂದ ಕಿತ್ತಾಕ್ತೆ. ಇವತ್ತು ನನ್ನ ಅಕೌಂಟಲ್ಲಿ ದುಡ್ಡಿಲ್ದಲ್ಲೇ ನಾನು ಅಲಿತಿದ್ದೀನಿ, ಇನ್ನೂ ಏನೇನು ಪ್ಲ್ಯಾನ್ ಮಾಡಿಕೊಂಡು ನಾನು ಈ ಥರ ಮಾಡಬೇಕು ಅಂತಿದೆಯಾ, ಯಾವ ಲೈಫಲ್ಲಿ ಯಾವ ಟೈಮಲ್ಲಿ ನಮ್ಮ ಲೈಫಲ್ಲಿ ಬಂದ್ಬಿಟ್ಟು ನಮ್ಮ ಲೈಫಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ನಿನ್ನಿಂದ ಅಂತ ಅಂದ್ಬಿಟ್ಟು
ಆ ದಿನ ತಾಂಡವ್ ಮಾತಾಡ್ತಾನೆ ಇರ್ತಾರೆ, ಆದರೆ ಏನೂ ಮಾತಾಡಲ್ಲ. ತನ್ವಿ ಬಂದು ಪಪ್ಪ ಪ್ಲೀಸ್ ಪಪ್ಪ ಅಂಕಲ್ ಈ ಥರ ಎಲ್ಲ ಬೈಬೇಡಿ, ನಾನು ಅಂಕಲ್ ಹತ್ರ ರಿಕ್ವೆಸ್ಟ್ ಮಾಡಿದ್ಕೆ ಅಂಕಲ್ ನಿಮ್ಮನ್ನು ಬಿಡಿಸಿದ್ದು, ಪ್ಲೀಸ್ ಪಪ್ಪ ನಂಗೆ ಬೇಜಾರಾಗುತ್ತೆ ಅಂಕಲ್ ಈ ಥರ ಎಲ್ಲ ಬೈಬೇಡಿ ಅಂದಾಗ, ಓಹೋ ನನ್ನ ಮಕ್ಳನ್ನೂ ಬುಟ್ಟಿಗೆ ಹಾಕೊಂಬಿಟ್ಟ ನೀನು, ಬಾಗಿನ ಹಾಕೊಂಡಿದ್ದಾಯಿತು ಮಕ್ಳನ್ನು ಬುಟ್ಟಿಗೆ ಹಾಕೊಂಬಿಟ್ಟೆ, ಈ ಮಕ್ಳು ನಿನ್ನ ಕಡೆಗೆ ಮಾತಾಡ್ತಾರಲ್ವ ತನ್ವಿ, ನೀನು ಅಂದ್ಕೊಂಡಂಗಲ್ಲ, ಇವ್ರು ಹೆಂಗೆ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾರೆ, ಯಾವ ಟೈಮಲ್ಲಿ ಬೇಕಾದ್ರೂ ಯಾವ ಜನಗಳನ್ನ ಬೇಕಾದ್ರೂ ಇವ್ರ ಕಡೆ ಕರ್ಕೊತಾರೆ, ಆ ಥರ ಇವ್ರ ಬಗ್ಗೆ ನೀನು ನಂಬೇಡ ತನ್ವಿ ಅಂತ ಅಂದ್ಬಿಟ್ಟು ತನ್ವಿಗೆ ಹೇಳ್ತಾರೆ ತಾಂಡವ. ತನ್ವಿ ಇಲ್ಲ ಪಪ್ಪ ಅಂಕಲ್ ಆ ಥರ ಎಲ್ಲ, ಅಂಕಲ್ ತುಂಬ ಒಳ್ಳೆಯವರು ಪಪ್ಪ ಅಂದಾಗ, ತನ್ವಿ ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರ್ತೀಯ ಮಾತಾಡಬೇಡ ನೀನು ಅಂತ ಅಂದಾಗ, ಅಲ್ಲ ಕಮತ್ ನಮ್ಮಮ್ಮ ಕುಸುಮಾಂಬೆ, ನಮ್ಮ ಕುಸುಮಾಂಬೆ ನಮ್ಮಮ್ಮನೂ ಕೂಡ ನೀನು ಬುಟ್ಟಿಗೆ ಹಾಕೊಂಬಿಟ್ಟೆ ಅಲ್ವಾ, ಯಾವಾಗಲೂ ಫ್ರೆಂಡು ಅಂತ ನಿನ್ನ ಕಡೆಗೆ ನಮ್ಮಮ್ಮನೂ ಮಾತಾಡೋಂಗೆ ಮಾಡ್ಕೊಂಬಿಟ್ಟೆ, ಯಾವ ಟೈಮಲ್ಲಿ ನಮ್ಮ ಲೈಫಲ್ಲಿ ಬಂದ್ಬಿಟ್ಟು ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ನನ್ನ ಜೀವನದಲ್ಲಿ, ಎಲ್ಲ ಎಕ್ಕುಟ್ಟೋಯ್ತು ನನಗೆ, ಯಾಕನ ಬಂದೋ ನೀನು ನನ್ನ ಲೈಫಲ್ಲಿ ಅಂತ ಅಂದ್ಬಿಟ್ಟು ತಾಂಡವ ಅಂತಾರೆ. ಆವಾಗ ಅದು ಏನು ಮಾತಾಡಲ್ಲ. ಆಮೇಲೆ ಒಂದು ನಿಮಿಷ ಬಿಟ್ಕೊಂಡು, ಜೆಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನಂಗೆ ನೀನು ಇಷ್ಟು ಕಷ್ಟಪಟ್ಟರು ಕೂಡ ನೀನು ಜಂಬ ಕಮ್ಮಿ ಆಗಿಲ್ವಾ, ಇನ್ಮೇಲಾದರೂ ಸ್ವಲ್ಪ ಬುದ್ಧಿವಂತನಾಗಿ ಬದಲಾಗಿ ಹೋಗೋದು ಕಲ್ತ್ಕೊ, ಬದಲಾಗಿ ಜೀವನ ಮಾಡೋದು ಕಲ್ತ್ಕೊ, ಮಕ್ಕಳು ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾರೆ, ನಮ್ಮ ಪಪ್ಪ ಅಂತ. ಪಾಪ ತನ್ವಿ ನೀನು ಈ ಥರ ಇದ್ದಿದ್ದು ನೋಡ್ಬಿಟ್ಟು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಂಕಲ್ ನಮ್ಮ ಅಪ್ಪನ ಬಿಡಿಸಿ ಅಂತ ಕಣ್ಣಲ್ಲಿ ನೀರು ಹಾಕೋತು ಮಗೋದು, ಆ ಮಕ್ಳಿಗೋಸ್ಕರನಾದ್ರು ನೀನು ಬದಲಾಗು, ಈ ಜನ್ಮಕ್ಕೆ ನೀನು ಬುದ್ಧಿ ಕಲಿಯಲ್ಲ ಬಿಡು, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಈಗಾದರೂ ಮಕ್ಳಿಗೋಸ್ಕರ ಬದಲಾಗಿದ್ರೆ ನೀನು ಒಳ್ಳೆಯವನು ಅಂತ ಹೇಳ್ಬಿಟ್ಟು ತಾಂಡವ್ಗೆ ಆದಿ ಹೇಳ್ತಾರೆ. ಆಮೇಲೆ ತಾಂಡವ್ ಓಹೋ ಮಿಸ್ಟರ್ ಆದೇಶ್ವರ್ ಕಾಮತ್ ನಿಮ್ಮ ಮಾತು ಕೇಳ್ಬಿಟ್ಟು ನಾನು ಬದಲಾಗ್ಬಿಡ್ತೀನಿ ಅಂತ ತಿಳ್ಕೊಂಡ, ಯಾವುದೇ ಕಾರಣಕ್ಕೂ ಇಲ್ಲ, ಈ ತಾಂಡವ್ ಏನು ಅಂತ ನೀನು ಮುಂದಕ್ಕೆ ತೋರಿಸ್ತಾನೆ, ನೀನೇ ಬಂದು ನನ್ನ ಹತ್ರ ತಪ್ಪಾಯಿತು ಅಂತ ಕೇಳ್ಕೊಬೇಕು, ಆ ಥರ ಮಾಡ್ತಾನೆ ನೋಡು ಅಂತ ಅಂದ್ಬಿಟ್ಟು ತಾಂಡ ಹೋಗ್ತಾನೆ. ಅವಾಗ ತನ್ವಿ ಪಪ್ಪ ಅಂತಾಳೆ, ತಿರುಗು ನೋಡಲ್ಲ ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ಆದಿ ಹೋಗ್ಲಿ ಬಿಡು ತನ್ವಿಂದ, ಅಂಕಲ್ ತುಂಬ ಥ್ಯಾಂಕ್ಸ್ ಅಂಕಲ್, ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ಅಂಕಲ್ ಅಂತ ಅಂದ್ಬಿಟ್ಟು ತನ್ವಿ ಕೇಳ್ತಾಳೆ, ಯಾಕೆ ಪುಟ್ಟ ನಿನ್ನಿಂದ ಬೇಜಾರು, ಯಾಕೆ ಪುಟ್ಟ ನಿನ್ನಿಂದ ನನಗೆ ಬೇಜಾರು, ಏನಿಲ್ಲ ಪುಟ್ಟ, ನಂಗೆ ಅಂಕಲ್ ಪಪ್ಪ ತುಂಬಾ ಏನೇನೋ ಅಂದ್ಬಿಟ್ರು ನಿಮ್ಮನ್ನ, ದಯವಿಟ್ಟು ಅಪ್ಪನ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಅಂಕಲ್ ಪ್ಲೀಸ್ ಸಾರಿ ಅಂಕಲ್ ಅಂತ ಅಂದ್ಬಿಟ್ಟು ತನ್ವಿ ಕೇಳ್ತಾಳೆ. ಬಿಡು ಪುಟ್ಟ ಆ ಮನುಷ್ಯನಿಗೋಸ್ಕರ ನೀನೇ ಸಾರಿ ಕೇಳ್ತೀಯ, ಏನಿಲ್ಲ ಬಾ ಪುಟ್ಟ ಅಂತ ಅಂದ್ಬಿಟ್ಟು ಆದಿ ತನ್ವಿನ ಕರ್ಕೊಂಬರ್ತಾರೆ. ಇಲ್ಲಿ ಸುನಂದ ಇರ್ತಾರೆ. ತನ್ವಿ ಓಡ್ಬಂದು ಖುಷಿಯಾಗಿ ಅಜ್ಜಿ ಸುನಂದ ಅಜ್ಜಿ ಎಲ್ಲಿದ್ದೀರಾ ಅಂತ ಬರ್ತಾಳೆ. ಸುನಂದ ಯಾಕೆ ಏನೇ ತನ್ವಿ ಅಂತ ಬಂದಿದ ತಕ್ಷಣ ಅವ್ರನ್ನ ನಡ್ಕೊಂಡು ತುಂಬ ಖುಷಿಯಾಗಿ ಮಾತಾಡ್ತಾಳೆ. ಇವಾಗ ಅಜ್ಜಿ ನಂಗೆ ತುಂಬ ಖುಷಿ ಆಯಿತು ಅಜ್ಜಿ ಅಂತ ಅಂದ್ಬಿಟ್ಟು ಅಂತಿರ್ತಾಳೆ. ತುಳಸಿನ ಯಾಕೆ ತನ್ವಿ ಅಂತ ಕೇಳ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಆ ಕಡೆಯಿಂದ ಬಂದು ತನ್ವಿ ಮತ್ತು ಸುನಂದ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಬಿಡ್ತಾಳೆ. ಅಜ್ಜಿ ನಂಗೆ ತುಂಬ ಖುಷಿ ಆಯಿತು, ಆದಿ ಅಂಕಲು ನನಗೆ ಸಿಕ್ಕಿದ್ರು, ನನ್ನ ಜೊತೆ ಯಾವುದೇ ಕಷ್ಟ ಬಂದರೂ ಏನೇ ಪ್ರಾಬ್ಲಮ್ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ ತನ್ವಿ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂದರು ಅಜ್ಜಿ, ಏನೇ ಕಷ್ಟ ಬಂದರೂ ಇನ್ಮೇಲೆ ಆದಿ ಅಂಕಲ್ ನನ್ನ ಜೊತೆ ಇರ್ತಾರೆ, ಆದಿ ಅಂಕಲ್ ಇದ್ದಾಗ ನನಗೇನು ಪ್ರಾಬ್ಲಮ್ ಇರಲ್ಲ, ಎಂಥ ಪ್ರಾಬ್ಲಮ್ ಬಂದರೂ ಆದಿ ಅಂಕಲ್ ಫೇಸ್ ಮಾಡ್ತಾರೆ. ಇವತ್ತು ನಂಗೆ ತುಂಬಾ ಖುಷಿ ಆಯಿತು, ಆದಿ ಅಂಕಲ್ ಮಾತಿಂದ ನಂಗೆ ತುಂಬ ಖುಷಿ ಆಯಿತು, ಆದಿ ಅಂಕಲ್ ತುಂಬ ಒಳ್ಳೆಯವ್ರು ಅಜ್ಜಿ, ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆದಿ ಅಂಕಲ್ಗೆ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಯಾಕೆಂದರೆ ತಾಂಡವ್ ಬಿಡಿಸಿರೋ ಖುಷಿಯಲ್ಲಿ ತನ್ವಿ ಸುನಂದ ಹತ್ರ ಮಾತಾಡ್ತಾಳೆ. ಆದರೆ ಭಾಗ್ಯ ಈ ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲೋ ನಂದು ಆದಿದ ಮದುವೆ ವಿಷಯ ತನ್ವಿ ಹತ್ರ ಮಾತಾಡ್ಬಿಟ್ಟಿದ್ದಾರೆ ಅಂತ ಭಾಗ್ಯ ತಪ್ಪಾಗಿ ಆದಿ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಭಾಗ್ಯಂಗೆ ಏನು ವಿಷಯ ಗೊತ್ತಿರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ತನ್ವಿ ಮತ್ತು ಸುನಂದವ್ರು ಖುಷಿಯಾಗಿ ಮಾತಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ಏನಾಗುತ್ತೆ, ಭಾಗ್ಯ ಇದನ್ನು ಕೇಳಿಸ್ಕೊಂಡು ತಪ್ಪರ್ಥ ಮಾಡ್ಕೊತಾಳಲ್ವ. ಇದು ಗುಂಡನು ಮತ್ತು ಆದಿ ಬರ್ತಿರ್ಬೇಕಾರೆ ಅಂಕಲ್ ಅಂತ ತಮಾಷೆ ಮಾಡ್ಕೊಂಡು ಬರ್ತಿರ್ತಾರೆ. ಸರಿ ತನ್ಮಯ್ ಹೋಗು ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ಇಟ್ಟಿದ್ದೀನಿ ಅಡುಗೆ ಮನೇಲಿ ತಿನ್ನೋಗು ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಆದಿಯವ್ರೆ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂತಾಳೆ. ಏನು ಹೇಳಿ ಭಾಗ್ಯ, ಏನು ಪ್ರಾಬ್ಲಮ್ ಅಂದ್ರೆ, ಏನು ಪ್ರಾಬ್ಲಮ್ ಅಂದಾಗ ಹೌದು ನೀವೇ ಪ್ರಾಬ್ಲಮ್ಮು, ಅಲ್ಲ ಆದಿಯವರೇ ನಿಮ್ಗೆ ಅವತ್ತು ಹೇಳಿದ್ದೀನಿ ತಾನೇ ಮಕ್ಳ ಹತ್ರ ಯಾವ ವಿಷಯನೂ ಮಾತಾಡಬೇಡಿ ಅಂತ, ನಿಮ್ಗೆ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ, ಯಾಕೆ ನಿಮ್ಗೆ ಏನೂ ಅರ್ಥ ಆಗ್ತಾಯಿಲ್ಲ, ನಾನು ಎಷ್ಟು ಹೇಳ್ತಾ ಇದ್ದೀನಿ ನಿಮಗೆ. ಸರಿ ತನ್ಮಯ್ ಬಗ್ಗೆ ಮಾತಾಡಿದ್ರೆ ತನ್ಮಯ್ ಹತ್ರ ಮಾತಾಡಿದ್ರೆ ಓಕೆ, ಇವಾಗ ತನ್ವಿ ಹತ್ರನೂ ಮಾತಾಡಿದಿರಲ್ಲ, ನಾನು ಅವಳು ಯಾಕೆ ಮುಖ ತೋರಿಸ್ಲಿ, ನಮ್ಮಮ್ಮ ಈ ಥರ ಅಂತ ನನ್ನ ಬಗ್ಗೆ ಅವಳು ಎಷ್ಟು ಅನ್ಕೊತಾಳೆ, ನನ್ನ ಮಕ್ಕಳ ಮುಂದೆ ಯಾವ ರೀತಿ ನಿಂತ್ಕೊಂಡು ಮಾತಾಡೋಕ್ಕಾಗತ್ತೆ, ನಿಮ್ಗೆ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ನನ್ನ ಮಾತೇ ನೀವು ಕೇಳ್ತಾ ಇಲ್ಲ ಅಲ್ವಾ ನೀವು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಇವಾಗ ಆದಿ ಭಾಗ್ಯವ್ರೆ ನೀವೇನು ಮಾಡಿದೆ ಅಂತ ಹೇಳ್ಬೇಡಿ ಆದಿಯವರೇ, ನಾನು ಅವತ್ತಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ತಾನೇ ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಅಂತ, ನೀವು ಯಾಕೆ ಪದೇ ಮಕ್ಕಳು ನಿಮ್ಮ ಕಡೆ ನಿಮ್ಮ ಕಡೆ ಹೊಲಿಸ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ದೀರಾ, ನಿಮ್ಗೆ ಅರ್ಥ ಆಗ್ತಿಲ್ವಾ, ಅವು ಸಣ್ಣ ಮಕ್ಳುಗಳು, ಅವ್ರಿಗೆ ನನ್ನ ಬಗ್ಗೆ ಯಾವ ರೀತಿ ಭಾವನೆ ಬರುತ್ತೆ ಅಂತ ನಿಮ್ಗೆ ಯೋಚನೆ ಆಗಿದೆಯಾ, ನಿಮ್ಗೆ ಗೊತ್ತಿದೆಯಾ ನಿಮಗೆ, ದಯವಿಟ್ಟು ಆದಿಯವರೇ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ವಿಷಯದಲ್ಲೂ ನನಗೆ ಬಲವಂತ ಮಾಡಬೇಡಿ, ಅರ್ಥ ಆಯ್ತಾ ನಿಮಗೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆದರೆ ಆದಿ ಭಾಗ್ಯವರೇ ಏನು ಮಾತಾಡಬೇಡಿ ನೀವು, ನಾನು ಹೇಳ್ತಿದ್ದೀನಿ ತಾನೇ ನೀವೇನು ಮಾತಾಡಬೇಡಿ, ಅಲ್ಲ ಹೋಗಿ ತನ್ವಿ ಹತ್ರ ಮಾತಾಡಿದಿರಲ್ಲ ನೀವು, ನಿಮ್ಗೇನು ಗೊತ್ತಾಗ್ತಾ ಇಲ್ವಾ ಆದಿಯವರೇ, ನಿಮ್ಗೆ ಗೊತ್ತಿಲ್ವಾ, ನಿಮಗೆ ಯಾವ ರೀತಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗಂತೂ ಅಂತ ಅಂದ್ಬಿಟ್ಟು ಪ್ಲೀಸ್ ಆದಿಯವರೇ ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಮನೆ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ, ಅರ್ಥ ಆಯ್ತಾ, ಮತ್ತು ಇನ್ನೊಂದು ವಿಷಯ, ನೀವು ಯಾವುದೇ ಕಾರಣಕ್ಕೂ ನಾಳೆಯಿಂದ ಈ ಮನೆ ಕಡೆ ಬರಬೇಡಿ,
ಅಂತ ಅಂದ್ಬಿಟ್ಟು ಕಂಡೀಷನಾಗಿ ಹೇಳ್ಬಿಡ್ತಾಳೆ ಭಾಗ್ಯ. ಆದರೆ ಆದಿ ತುಂಬ ಸಪ್ಪಗೆ ಮುಖ ಮಾಡ್ಕೊತಾರೆ. ಆದರೆ ತನ್ವಿ ಏನು ಹೇಳ್ತಾಳೆ ಅಂತ ಭಾಗ್ಯ ಕೇಳ್ಕೊಳ್ಳೋಷ್ಟು ತಯಾರಿರಲಿಲ್ಲ. ತನ್ವಿನ ಯಾಕೆ ತನ್ವಿನ ಆದಿಯವರು ಭೇಟಿ ಮಾಡಿದ್ರು ಅಂತ ಆದಿ ಹೇಳೋಕ್ಕೂ ಭಾಗ್ಯ ಬಿಡ್ತಾ ಇಲ್ಲ. ಆದಿ ಹೇಳೋಕ್ಕೂ ಆಗಲಿಲ್ಲ. ದಯವಿಟ್ಟು ನಾಳೆಯಿಂದ ನಮ್ಮ ಮನೆ ಕಡೆ ಬರಬೇಡಿ ನೀವು ಅಂತ ಅಂದ್ಬಿಟ್ಟು ಕೈ ಮುಗಿದ್ಬಿಡ್ತಾಳಲ್ಲ, ಆದಿಗೆ ಬೇಜಾರಾಗುತ್ತೆ. ಅಲ್ಲಿಂದ ಮನಸ್ಸು ತುಂಬ ನೋವು ಮಾಡ್ಕೊಂಬಿಟ್ಟು ಕಣ್ಣ ನೀರು ಹಾಕ್ಬಿಟ್ಟು ಅಲ್ಲಿಂದ ಹೊಟ್ಬಿಡ್ತಾರೆ ಆದಿಯವರು. ಅಲ್ಲಿಂದ ಮುಂದೆ ಬಂದು ಭಾಗ್ಯ ನೋಡ್ತಾಳೆ. ಆದಿಯವರು ಹೋಗ್ಬಿಡ್ತಾರೆ. ಭಾಗ್ಯ ಹೇಳಿದ ತಕ್ಷಣ ಆದಿಯವರು ಅಲ್ಲಿಂದ ಹೊಟ್ಬಿಡ್ತಾರೆ. ಆಮೇಲೆ ಸರಿ ಇಲ್ಲಿ ಕಡೆ ಏನಾಗುತ್ತೆ, ಸುನಂದ ಇದು ತನ್ವಿ ಆದಿ ಅಂಕಲು ನನ್ನ ಜೊತೆ ಇನ್ಮೇಲೆ ಇರ್ತೀನಿ ಅಂತ ಹೇಳಿದ್ದಾರೆ ಸುನಂದ ಅಜ್ಜಿ, ನಾನು ಎಲ್ಲ ಕಷ್ಟಕ್ಕೂ ಆದಿ ಅಂಕಲ್ ನಂಗೆ ಸಪೋರ್ಟ್ ಮಾಡ್ತಾರೆ, ನನಗೇನೇ ಪ್ರಾಬ್ಲಮ್ ಆದರೂ ಆದಿ ಅಂಕಲ್ ನನ್ನ ಜೊತೆಗಿರ್ತಾರೆ ಅಂತ ಸುನಂದ ಅವ್ರ ಹತ್ರ ತನ್ವಿ ಹೇಳೋದನ್ನ ಕುಸುಮಾರ್ ಕೇಳಿಸ್ಕೊಂಡು ತನ್ವಿ ಬಾಯಿಲಿ ಏನು ಆದಿನ ನನ್ನ ಫ್ರೆಂಡ್ನ ಅಷ್ಟೊಂದು ಹೊಗಳ್ತಾ ಇದೆಯಲ್ಲ ಅಂದರೆ, ಹ್ಞೂ ಅಜ್ಜಿ ಅಂಕಲ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಅಂಕಲ್ ಕಂಡ್ರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಹೊಗಳ್ತಾ ಇದ್ದೀನಿ ಅಂದಾಗ, ಹೌದಾ ಏನು ಮಾಡ್ದ ಆದಿ, ಏನು ಮಾಡಿದ್ರು ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ತನ್ವಿ ಮುಖ ಒಂಥರ ಮಾಡ್ಕೊಂಡು ಸುನಂದನ ಕಡೆ ನೋಡ್ತಾರೆ. ಅವಾಗ ಏನು ನಾನು ನೀನೇನು ಕೇಳ್ತಾ ಇದ್ದೀನಿ ತಾನೆ, ಆದಿ ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು, ನೀನು ಯಾಕೆ ನಿಮ್ಮ ಸುನಂದ ಅಜ್ಜಿ ಮುಖ ನೋಡ್ತಾ ಇದೆಯಾ, ಹೌದು ನೀವಿಬ್ಬರು ಏನು ನನ್ನಿಂದ ಮುಚ್ಚಿಡ್ತಾ ಇದ್ದೀರಲ್ಲ, ಏನು ವಿಷಯ, ನೀವಿಬ್ಬರು ನೆನ್ನೆಯಿಂದನೇ ಒಂಥರ ಇದ್ದೀರಲ್ಲ ಯಾಕೆ ಅಂತ ಅಂದ್ಬಿಟ್ಟು ಕುಸುಮಾರ್ ಕೇಳ್ತಾರೆ. ಅಯ್ಯೋ ಬೀಗ್ತೇಮ್ಮ, ಇನ್ನೇನು ಮುಚ್ಚಿಡೋ ವಿಷಯ ಏನೂ ಇಲ್ಲ, ತನ್ವಿ ಆದಿಯವ್ರ ಹತ್ರ ಮಾತಾಡ್ಬಿಟ್ಟು ಆದಿಯವ್ರ ಕಡೆಯಿಂದ ಅವ್ರ ಅಪ್ಪ ತಾಂಡವನ್ನ ಬಿಡಿಸಿದ್ದಾಳೆ, ಅದಕ್ಕೆ ಅವಳು ಅಷ್ಟು ಖುಷಿಯಾಗಿದ್ದಾಳೆ ಅಂದಾಗ ಅವಾಗ ಕೋಪ ಬಂದ್ಬಿಡುತ್ತೆ ಇವ್ರಿಗೆ ಕುಸುಮ ಅವ್ರಿಗೆ. ಸುನಂದ ನಿಮ್ಗೇನು ಬುದ್ಧಿ ಇದೆಯಾ ಇಲ್ವಾ ರೀ, ನಿಮಗಷ್ಟು ಗೊತ್ತಾಗಲ್ವಾ, ಇದು ನೀವು ನಡೆಸ್ತಾ ಇದ್ದೀರಾ, ಇದನ್ನ ಮುಂಚೆ ನನಗೊಂದು ಮಾತು ಕೇಳಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮಗೆ, ಅವಳನ್ನ ಚಿಕ್ಕ ಹುಡುಗಿ ಅವಳಿಗೆ ಬುದ್ಧಿ ಇಲ್ಲ, ಅವಳ ಜೊತೆ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡಿದ್ದೀರಲ್ಲ, ನಿಮಗೇನು ಏನಾಗಿತ್ತು ನಿಮ್ಮ ಬುದ್ಧಿಗೆ, ಅಲ್ಲ ಅವ್ನು ಮಾಡಿರೋ ತಪ್ಪಿಗೆ ಆ ಮನೆಯಾಳು ಅಲ್ಲೇ ಇರಲಿ, ಅವ್ನು ಅಲ್ಲೇ ಕಷ್ಟಪಡಲಿ ಅಂತ ತಾನೇ ನಾವು ಸುಮ್ಮನೆ ಇರೋದು, ನೀವು ಅಷ್ಟು ಇರೋದು ಗೊತ್ತಿದ್ಬಿಟ್ಟು ನೀವು ಅವನ್ನ ಬಿಡಿಸಿದ್ದೀರಲ್ಲ, ಅದಕ್ಕೆ ಮುಂಚೆ ನಮ್ಗೆ ಯಾರಿಗಾರ ಒಂದು ಮಾತು ಹೇಳಿದ್ದೀರೇನ್ರಿ, ಓಹೋ ನಿಮ್ಗೆ ಅಷ್ಟು ಕಾಳಜಿ ಬಂದ್ಬಿಡ್ತಾ, ಯಾವ ಥರ ಅವ್ನು ನಮ್ಗೆ ಕಷ್ಟ ಕೊಟ್ಟಿದ್ದಾನೆ, ಆ ಕಷ್ಟ ಅಲ್ಲೇ ಅವನು ಅನುಭವಿಸ್ಬೇಕು, ನಮ್ಗೆ ಕೊಟ್ಟಿರೋ ಕಷ್ಟ ಏನು ಅಂತ ಅವ್ನಿಗೆ ಅರ್ಥ ಆಗಬೇಕು ಅಂತ ತಾನೇ ನಾವು ಅಲ್ಲಿ ಬಿಟ್ಟಿರೋದು, ನಾವೇನೋ ಅವನ್ನ ಬಿಡ್ಸೋಕ್ಕಾಗಲ್ಲ ಅಂತ ಅಲ್ಲಿ ಬಿಟ್ಟಿದ್ದೀವ, ನೀವೇ ಚಿಕ್ಕ ಹುಡುಗಿ ಜೊತೆ ಸೇರಿಕೊಂಡು ನೀವು ಈ ಥರ ಕೆಲಸ ಮಾಡಿದಿರಲ್ಲ, ನಿಮ್ಗೆ ಅಷ್ಟು ಬುದ್ಧಿ ಬೇಡವಾ, ನಿಮ್ಗೆ ಹೇಳೋದೇನು ಪ್ರಯತ್ನ, ಇವಳಿಗೆ ಎರಡು ಬಾರಿಸ್ಬೇಕು ಇವಳಿಗೆ ಅಂತ ತನ್ವಿ ಕಡೆ ಹೋಗ್ತಾರೆ. ಅಷ್ಟರಲ್ಲಿ ವಿಠಲಣ್ಣ ಮತ್ತು ಧರ್ಮಣ್ಣ ಬರ್ತಾರೆ. ಕುಸುಮ ಯಾಕೆ ಅಷ್ಟೊಂದು ಕೂಗಾಡ್ತಿದ್ದೆ, ಏನಾಯಿತು ಅಂತ ಧರ್ಮಣ್ಣ ಕೇಳ್ತಾರೆ. ಅಲ್ಲ ರೀ ಇವ್ರು ಮಾಡಿರೋ ಕೆಲಸಕ್ಕೆ ಏನು ಮಾಡಬೇಕು ಅಂದಾಗ, ಸರಿ ಏನಾಯಿತು ಅಂತ ಹೇಳು ಅಂದಾಗ, ಅಲ್ಲ ರೀ ಇವರಿಬ್ಬರು ಸೇರಿಕೊಂಡು ಆದಿಗೆ ಹೇಳ್ಬಿಟ್ಟು ಆದಿ ಕಡೆಯಿಂದ ತಾಂಡವನ್ನ ಬಿಡಿಸಿದಾರಂತೆ, ಅವನೇನು ಬದಲಾಗ್ತಾನೆ ಅಂತ ಇವ್ರು ತಿಳ್ಕೊಂಡಿದಾರ, ಅವನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಅವನಿರೋಂಗೆ ಅವ್ನು ಇರ್ತಾನೆ, ಇನ್ನೂ ಜಾಸ್ತಿ ಹೆಚ್ಕೊಂಡು ಹೋಗ್ತಾನೆ, ಇವಾಗ ಇನ್ನೂ ಆರಾಮಾಗಿರ್ಬೋದು, ನನಗೇನೇ ಆದ್ರೂ ಸಪೋರ್ಟ್ ಮಾಡ್ತಾರೆ ಅಂತ ಆರಾಮಾಗಿರ್ತಾನೆ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಆ ಶ್ರೇಷ್ಠನ ಜೊತೆ ಸೇರ್ಕೊಂಡು ಯಾವ ರೀತಿ ನಮಗೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಅಷ್ಟೆಲ್ಲ ಬಿಟ್ಬಿಟ್ಟು ಇವರು ಅವನ್ನ ಬಿಡಿಸಿದ್ದಾರೆ, ಇವ್ರಿಗೆ ಬುದ್ಧಿ ಇಲ್ಲ, ನನ್ನ ಫ್ರೆಂಡ್ ಬರಲಿ, ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಕುಸುಮಾರ್ ಕೋಪ ಮಾಡ್ಕೊತಾರೆ. ಆಯಿತು ಕುಸುಮ ಸಮಾಧಾನ ಮಾಡ್ಕೋ, ತನ್ವಿಗೆ ಅವ್ರ ಅಪ್ಪನ ಮೇಲೆ ಪ್ರೀತಿ ಇರೋದ್ರಿಂದ ಅವಳು ಬಿಡಿಸಿದ್ದಾಳೆ, ಅವ್ರ ಅಪ್ಪನ ಆ ಥರ ನೋಡೋಕ್ಕಾಗ್ದಲ್ಲ ಅವಳು ಬಿಡಿಸಿದ್ದಾಳೆ, ನೀನು ಅರ್ಥ ಮಾಡ್ಕೋ, ಕೋಪ ಕಮ್ಮಿ ಮಾಡ್ಕೋ ಕುಸುಮ ಅಂತ ಧರ್ಮಣ್ಣ ಹೇಳ್ತಾರೆ. ನೀವು ಏನ್ರಿ ಇವ್ರ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ಸಂಜಾಯಿಸಿ ಕೊಡ್ತಾ ಇದ್ದೀರಲ್ಲ ಅಂತ ಕುಸುಮ ಧರ್ಮಣ್ಣವ್ರು ಅಂತಾರೆ. ಆಯಿತು ಸುಮ್ಮನಿರು ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾ ಇರ್ತಾಳೆ. ಅವಾಗ ಧರ್ಮಣ್ಣವ್ರು ಸುಮ್ಮನಿರು ಅಂತ ಸಮಾಧಾನ ಕಣ್ಣಲ್ಲಿ ಮಿಸಿಕ್ತಾರೆ ತನ್ವಿಗೆ. ತನ್ವಿ ಸುಮ್ಮನಾಗ್ತಾಳೆ. ಕುಸುಮಾರ್ ಕೋಪ ಮಾಡ್ಕೊಂಡಿರ್ತಾರೆ. ಧರ್ಮಣ್ಣವ್ರು ಆಯಿತು ಬಿಡು ಕುಸುಮ, ಸ್ವಲ್ಪ ಸಮಾಧಾನ ಮಾಡ್ಕೋ, ಏನೋ ಆದಿ ಹತ್ರ ಕೇಳ್ಕೊಂಡು ಅವಳು ಬಿಡಿಸಿದ್ದಾಳೆ ತಾನೆ, ಆಯಿತು ಸರಿ ಸುಮ್ಮನಿರು ಅಂದಾಗ, ಹಂಗಲ್ಲ ರೀ ಅವ್ನು ಬಿಡಿಸಿದ ತಕ್ಷಣವೇ ಅವನು ಬದಲಾಗ್ತಾನೆ ಅಂತ ನೀವು ತಿಳ್ಕೊಬೇಡಿ, ಅವನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಅವ್ನು ಇನ್ನೂ ಹೆಚ್ಚಿಗೆ ತಪ್ಪು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅವಾಗಂತೂ ಅವನ್ನ ಬದಲು ಮಾಡೋಕ್ಕಾಗಲ್ಲ ನಾವು, ಇವರಿಬ್ಬರು ಯಾರು ಮಾತು ಕೇಳ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಸುನಂದ ನೀವು ಈ ಥರ ಮಾಡಿದ್ದು ನನಗೆ ತುಂಬಾ ಕೋಪ ಬಂದಿದೆ ಸುನಂದ, ನಂಗೆ ತುಂಬಾ ಇಷ್ಟ ಆಗ್ತಿಲ್ಲ ನೀವು ಈ ಥರ ಮಾಡಿದ್ದು ಅಂತ ಅಂದ್ಬಿಟ್ಟು ಕುಸುಮಾರ್ ಸುನಂದ ಮೇಲೆ ರೇಗ್ತಾರೆ. ಅವಾಗ ಸುನಂದರು ಕೂಡ ಸುಮ್ಮನಾಗ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲ ಸಮಾಧಾನ ಆಗ್ತಾರೆ. ಇಲ್ಲಿ ಈ ಕಡೆ ಏನು ಮಾಡ್ತಾಳೆ, ತನ್ವಿ ಓಡಿ ಬರ್ತಾಳೆ. ಓಡಿ ಬಂದು ಅಮ್ಮ ಆದಿ ಅಂಕಲ್ ಎಲ್ಲಿ, ಆದಿ ಅಂಕಲ್ಗೆ ಸ್ವೀಟ್ ಕೊಡೋಕೆ ಬಂದೆ, ಆದಿ ಅಂಕಲ್ ಎಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಆದಿ ಅಂಕಲ್ ಯಾರೂ ಇಲ್ಲ, ಹೋದ್ರು ಅವರು ಅಂದಾಗ, ಆದಿ ಅಂಕಲ್ ಹೊಟ್ಟೋದ್ರಮ್ಮ ಅಂತ ಅಂದ್ಬಿಟ್ಟು ತನ್ವಿ ವಾಪಸ್ ಬರ್ತಾಳೆ. ಸರಿ ಅಂದ್ಬಿಟ್ಟು ಭಾಗ್ಯ ಒಳಗಡೆ ಬರ್ತಾಳೆ. ಭಾಗ್ಯ ಒಳಗಡೆ ಬಂದಿದ ತಕ್ಷಣ ಇವರು ಕುಸುಮರು, ಭಾಗ್ಯ ನನ್ನ ಫ್ರೆಂಡ್ ಬರಲಿಲ್ವಾ ಎಲ್ಲಿ ಅಂದಾಗ, ಬಂದಿದ್ರು ಅತ್ತೆ ಅಂದಾಗ, ಎಲ್ಲಿ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟೆ ಅತ್ತೆ ಅಂತ. ವಾಪಸ್ ಕಳಿಸ್ಬಿಟ್ಟು ಯಾಕೆ ಅಂದಾಗ, ಹೌದು ಅತ್ತೆ ನಾನು ಅವ್ರನ್ನ ವಾಪಸ್ ಕಳಿಸಿದ್ದೀನಿ, ಈ ವಿಷಯದ ಬಗ್ಗೆ ಯಾರೂ ಮಾತಾಡೋದು ಬೇಡ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಕೋಪ ಮಾಡ್ಕೊತಾಳೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿದ ಸ್ನೇಹಿತರೆ, ನಾಳೆ ಸಂಚಿಕೆ ಏನಾಗಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಾರೆ ಸಪೋರ್ಟ್ ಮಾಡಿರೋದು ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಮೊದಲ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.